ಆಮೇಲೆ ಇದು ಏನು ಮಾಡಿದೆ ಗೊತ್ತಾ ಮೇಡಮ್, ಇದು ಇಲ್ಲಿಂದ ಇಲ್ಲಿಗೆ 1.5 ತಗೊಂಡೆ. ಇಲ್ಲಿ 1.5ನೇ ಅದು. ಇಲ್ಲಿ 1.5 ತಗೊಂಡಿದ್ದೀನಿ, ಇದು 1.5. ಆಮೇಲೆ ಇಲ್ಲಿ ಅರ್ಧ ಬಿಟ್ಟೆ ಸ್ಟಿಚ್ಗೋಸ್ಕರ. ಆಮೇಲೆ ಇದಕ್ಕೂ ಸೆಂಟರ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 2 ಮಾಡಿದೆ. ಇಲ್ಲಿಂದ ಬರ್ದ್ಬಿಡಿ ಅಲ್ಲಿ ನಿಮ್ಗೆ ತಲೆಯಲ್ಲಿ ಅದೇ ಇಲ್ಲಿ 2 ಅದು ಮಾಡಿದೆ. ಆಮೇಲೆ ಅದು ಇಲ್ಲಿ ಗೊತ್ತಾಗ್ಲಿಲ್ಲ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಇದು ಹೇಳಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ ಇದು ನಾನು ಹಂಗ ಅನ್ಕೊಂಡೆ. ನಾನು ಇಲ್ಲೂ ಇದು ಬಿಟ್ಬಿಟ್ಟು ಇದು ಮಾಡೋದು. ಹೆಂಗೆ ಹೇಳಿ, ನಿಮ್ಗೆ ಕನ್ಫ್ಯೂಸ್ ಆದ್ರೆ ನಮ್ದು ವಿಡಿಯೋ ಇರುತ್ತಲ್ಲ ಅದನ್ನ ನೋಡಿ. ಓ ಈ ಪಾಯಿಂಟ್, ಈ ಪಾಯಿಂಟ್ಗೆ ಹಾಕ್ಬಿಟ್ಟಿದ್ದೀರಲ್ಲ. ಅದೇ ಹಾಕ್ದೆ ಮೇಡಮ್, ನನಗೆ ಅಷ್ಟು ಇದಾಗ್ಲಿಲ್ಲ. ಆಮೇಲೆ ಇದು ಇಲ್ಲಿಂದ ಇಲ್ಲಿಗೆ 2 ಬರಬೇಕು ಅಲ್ವಾ? ಈ ಸ್ಟ್ರೈಟ್ ಹಾಕ್ಬಿಡಿ ಇದನ್ನ. ನೀವು ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಬೇಕು ಹಿಂಗೆ. ನೀವು ಇಟ್ಟಿರೋದು ಕರೆಕ್ಟು, ಹಾಕಿರೋದು ಕರೆಕ್ಟು. ಅದನ್ನ ಹಿಂಗ್ ಹೋಗ್ಬಿಟ್ಟಿದ್ದೀರಾ, ಹಿಂಗ್ ಮಾಡ್ಬೇಕು ಅಷ್ಟೇ. ಹಿಂಗ್ ಮಾಡ್ಬೇಕಾ? ಅಲ್ಲಿಗೆ ಇಲ್ಲೂ 2 ಬರ್ಬೇಕಲ್ವಾ ಮೇಡಮ್? ಇಲ್ಲಿ ಇಲ್ಲ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 2 ಬರಬೇಕು. ಹೌದಲ್ಲ? ಓ ಇಲ್ಲಿ ಪಾಯಿಂಟ್ ಮಾಡಿ ಅಲ್ಲಿವರೆಗೂ ಲೈನ್ ಬರಬೇಕು. ಅಲ್ಲಿವರೆಗೂ ಮಾಡಿದ್ದೀರಾ? ಅದೇ ಕನ್ಫ್ಯೂಸ್ ಆಗಿದೆ. ನಿಲ್ಲಿಸ್ಬಿಟ್ಟೆ. ರಾತ್ರಿ 11 ಗಂಟೆ ಆದ್ರೂ ಬಿಟ್ಟಿಲ್ಲ. ಇವತ್ತು ಮಾಡೇಬೇಕು ಅಂದ್ಬಿಟ್ಟು 11 ಗಂಟೆ ಆಯ್ತು ನಾನು ಮಲ್ಗೋದು. ಆಮೇಲೆ ಇಲ್ಲಿ 2 ಬಂತು. ಆಮೇಲೆ ಈ ಕಡೆ ಏನು ಇಲ್ವಾ? ಇಡ್ಬೋದು. 4 ಡಾಟ್ ಟಕ್ಸ್ ಬೇಕಂದ್ರೆ ಇಟ್ಕೊಳ್ಳಿ, 3 ಬೇಕಂದ್ರೆ ಇಟ್ಕೊಳ್ಳಿ. 3 ಇಟ್ರೇನೆ ಚೆನ್ನಾಗಿರುತ್ತೆ. ಇಲ್ಲಿ ಸಾಕ್ಬಿಡಿ. ಬ್ಯಾಕ್ಗೂ ಫ್ರಂಟ್ಗೂ ಏನಾದ್ರೂ ಉದ್ದ ಬಂದ್ರೆ ಸ್ಟಿಚ್ ಮಾಡುವಾಗ ಇಲ್ಲಿ ಇಟ್ಕೊಬೇಕು ಹಿಂಗ್ ಕ್ರಾಸ್ ಆಗಿ. ಸರಿ ಮೇಡಮ್, ಗೊತ್ತಾಯ್ತು. ಆಮೇಲೆ ಇವಾಗ ಬೆಲ್ಟ್ಗೆ ಇಲ್ಲಿಂದ ಈಗ ಇದು ಗೊತ್ತಾಯ್ತು ನನಗೆ. ಇವಾಗ ಇಲ್ಲಿಂದ ಇಲ್ಲಿಗೆ 4.5 ತಗೋಬೇಕು ಇವಾಗ ನಾನು ಅಲ್ವಾ? ಸೊ ಇಲ್ಲಿಂದ ಬರುತ್ತೆ. ಇವಾಗ ಇಲ್ಲಿ ನಾನು ಕಟ್ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಸೊ ಇಲ್ಲಿಂದ ತಗೊತೀನಿ ನಾನು 4.5 ಇಲ್ಲಿಗೆ ತಗೋತೀನಿ. ಇಲ್ಲಿ 4.5ಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಆಮೇಲೆ ಇಲ್ಲಿ ನನಗೆ ಗೊತ್ತಾಗಲಿಲ್ಲ ಮೇಡಮ್. ಇಲ್ಲೇನೋ ಹೇಳಿದ್ರಿ ನೋಡಿ, ಇಲ್ಲಿ ಹಿಡಿದ್ರಿ ನೀವು ಅವತ್ತು. ಇಲ್ಲಿ 3.5ಗೆ ಶೇಪ್ ಕೊಡಬೇಕು. ಇದು ಇಲ್ಲೇನೋ ತೋರಿಸಿ. ಅದೇ 3.5ಗೆ ಶೇಪ್ ಕೊಡಬೇಕು. ಇಲ್ಲಿ 3.5ಗೆ ಇಲ್ಲಿ 1 ಇಂಚ್ ಡೌನ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಶೇಪ್ ಇದೆಯಲ್ವಾ, ನೀವು ಕ್ರಾಸ್ ಬೆಲ್ಟ್ ತೆಗಿತೀರಲ್ವಾ, ಇದ್ರಲ್ಲೇ ಬಂದ್ಬಿಡುತ್ತೆ ಶೇಪ್. ಕ್ರಾಸ್ ಬೆಲ್ಟ್ ತೆಗಿದಾನೆ ಬೇರೆ ಮಾಡಿದ್ರೆ ನೀವು ಅದನ್ನ ಹೊಸ್ದಾಗಿ ಕೊಡಬೇಕು ಕ್ರಾಸಿಂಗು. ನೀವು ಇಲ್ಲೇ ಮಾಡಿದ್ರೆ ಕ್ರಾಸ್ ಏನು ಕೊಡಂಗಿಲ್ಲ, ಅಲ್ಲೇ ಅದೇ ಬಂದ್ಬಿಡುತ್ತೆ ಕ್ರಾಸ್ ಬೆಲ್ಟ್. ಇವು 1 ನಿಮಿಷ ಇಲ್ಲಿ 4 ಇಡಿ. ಇದು ರಾಂಗ್, ಇದಿಲ್ಲ. ಅದು ಗೊತ್ತಾಯ್ತು. ಇಲ್ಲಿ 4 ಇಡಿ. ಇಲ್ಲಿಂದ ಇಲ್ಲಿ 4 ಇಡ್ಲ? ಇಲ್ಲಿಂದ ಇಲ್ಲಿ 4.5 ಅಲ್ವಾ ಮೇಡಮ್? 4 ಇಡಿ ಸಾಕು. 4 ಇಡ್ಲ? ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇವಾಗ ಕಟ್ ಮಾಡಿ ಬೆಲ್ಟು ಬರುತ್ತೆ. ಈಗ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಬರುತ್ತೆ ಬಿಡಿ. ಕ್ರಾಸ್ ಬೆಲ್ಟ್ ಕರೆಕ್ಟಾಗೆ ಬರುತ್ತೆ. ಕಟ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಹೇಳಿದ್ರಲ್ಲ ಮೇಡಮ್, ಇಲ್ಲಿ 3 ಏನೋ ಇಡು ಅಂತ ಹೇಳಿದ್ರಲ್ಲ. ಅದೇಪ್ಪ, ನೀವು ಸ್ಟ್ರೈಟ್ ಬಟ್ಟೆ ತಗೊಂಡು ಕಟ್ ಮಾಡಿದ್ರೆ ಇಡಬೇಕು. ನಿಮ್ಗೆ ಇಲ್ಲೇ ಬರುತ್ತಲ್ಲ ಕ್ರಾಸಿಂಗ್. ಎಲ್ಲಿ 3 ತಗೋಬೇಕು? ಇಲ್ಲಿ ಇಲ್ಲಿಂದ ಅಲ್ಲಿಗೆ 3.5 ಬರುತ್ತೆ. ಅಲ್ಲಿ ಕ್ರಾಸ್ ಕೊಡಬೇಕು ನೀವು. ಇಲ್ಲೇ ಬರುತ್ತಲ್ಲ ಕ್ರಾಸ್ ಬೆಲ್ಟ್. ಇವಾಗ ಇಲ್ಲಿಂದ ಇಲ್ಲಿಗೆ 3.5ಗೆ ನಾವು ಇಲ್ಲಿ 3 ಬರ್ಬೇಕಾ? ಬಂದಿದೆಯಾ 3? ಬಂದಿದೆ ಮೇಡಮ್. ಇಲ್ಲಿಂದ ನಾವ್ ಇಲ್ಲೇ ಮಾಡ್ಬಿಟ್ರೆ ಬಂದ್ಬಿಡುತ್ತೆ ಕ್ರಾಸ್ ಬೆಲ್ಟ್. ನೀವು ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ತೀವಿ, ಬೇರೆ ಕ್ರಾಸ್ ಬೆಲ್ಟ್. ಅವಾಗ ನಾವು ಇಲ್ಲಿ ಬೇರೆ ಬಟ್ಟೆ ತಗೊಂಡಾಗ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ತಗೊಂಡು ನೀವು ಹೆಂಗ್ ಕ್ರಾಸ್ ಕೊಡ್ಬೇಕು, ಶೇಪ್ ಕೊಡ್ಬೇಕು. ಅಲ್ಲಿ ನೆನ್ನೆ ಹೇಳ್ಕೊಟ್ನಲ್ಲ ಅದು. ಇಲ್ಲಿಂದ 3.5 ಬರ್ಬೇಕು. ಬಂದಿದೆಯಲ್ಲ 3.5. ಬಂದಿದೆ ಮೇಡಮ್, ಕರೆಕ್ಟಾಗಿ ಬರ್ತದೆ. ಈಗ ಗೊತ್ತಾಯ್ತು ರೀ, ನಾನು ಏನು ಹೇಳ್ಬೇಕು ಅಕ್ಕ. ಇದು ನಾನು ತಪ್ಪು ಮಾಡಿದ್ದೀನಲ್ವಾ? ಏನ್ ತಪ್ಪು ಮಾಡಿದ್ಯಾ? ಅಪೆಕ್ಸ್ ಪಾಯಿಂಟ್. ಅದು ಅಪೆಕ್ಸ್ ಪಾಯಿಂಟ್ ಬಂದು ನಿಮ್ದು ಚೆಸ್ಟ್ ಪಾಯಿಂಟ್ ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಫಸ್ಟ್ ಮೆಜರ್ ಮಾಡಬೇಕು. 11 ಅಲ್ವಾ? ನೋಡಿ ಇಲ್ಲಿಂದ ಇದು ಮಧ್ಯಕ್ಕೆ ಇಷ್ಟಕ್ಕೆ ಇಟ್ಕೋಬೇಕು. ಇಲ್ಲಿಂದ 11 ನೋಡಿ ಇಲ್ಲಿಗೆ ಬರುತ್ತೆ ನಿಮ್ದು ಚೆಸ್ಟ್ ಪಾಯಿಂಟ್. ಇಲ್ಲಿ ಅಂದರೆ ಒಂದು ಇದು ಅಂದಾಜಿಗೆ. ಸೊ ಇಲ್ಲಿಂದ 3 ತಗೋಬೇಕು. ಫಸ್ಟ್ ಇದು ನೀವು ಇದನ್ನ ಅಪೆಕ್ಸ್ ಪಾಯಿಂಟ್ ಇಟ್ಟು ಅಲ್ಲಿಗೆ ಮಾಡ್ಬೇಕು. ಇದನ್ನ ಡಾಟ್ ಪಾಯಿಂಟ್ ಅಂದ್ರೆ ಮೇಡಮ್ ಹೆಂಗೆ ಅಪೆಕ್ಸ್ ಪಾಯಿಂಟ್ ಅಂದ್ರೆ ಇಲ್ಲಿಂದ 40ನಾ ಚೆಸ್ಟ್ 40 ಡಿವೈಡೆಡ್ ಬೈ 10 ಮಾಡಿದ್ರೆ 4 ಬರುತ್ತಲ್ಲ, 4 ಇಡಬೇಕು. 4 ಬೈ 10 ಮಾಡಿದ್ರೆ 4 ಬರುತ್ತೆ. ಸೊ ಇಲ್ಲಿಂದ ನೀವು 4 ತಗೋಬೇಕು ಅಲ್ವಾ ಮೇಡಮ್? ಹಾಫ್ ಇಂಚು ಇದು ಚೆಸ್ಟ್
ಹೆವಿ ಚೆಸ್ಟ್ ಇರೋರ್ಗೆ ಮಾತ್ರ ಒನ್ನು, ನಿಮಗೆಲ್ಲ ಹಾಫ್ ಸಾಕು. ಹಾಫ್ ಸಾಕು. ಸೊ ಇಲ್ಲಿಂದ ತಗೊಂಡ್ರೆ ನಮಗೆ ಇಲ್ಲಿ ಮೇಡಮ್ ಇದು ಅಪೆಕ್ಸ್ ಪಾಯಿಂಟ್ ಇಲ್ಲಿ ಅಲ್ಲ, ಇಲ್ಲಿ 4 ಕರೆಕ್ಟು ಇಲ್ಲಿ ಬಂತು. ಇದು ಚೆಸ್ಟ್ ಪಾಯಿಂಟ್ ಇಲ್ಲಿ ಇಷ್ಟು ಹತ್ರಕ್ಕೆ ಬಂದ್ಬಿಡುತ್ತಲ್ಲ. ಅಲ್ಲೇ ಇಲ್ಲಿಂದ ನೀವು ತಗೊಂಡ್ರೆ ಇಲ್ಲಿಗೆ ಫಸ್ಟು ನೀವು 11 ಇಲ್ಲಿಗೆ ಮಾಡಬೇಕು. ಇಲ್ಲಿ ಎಲ್ಲಿ 4 ಬರುತ್ತೋ ಅಲ್ಲಿಗೆ ಮಾಡಿ ಇಲ್ಲಿ ನೀವು ಡಾಟ್ ಪಾಯಿಂಟ್ ಕೊಡಬೇಕು. ಇಲ್ಲಿಂದ ಫಸ್ಟ್ ತಗೊಂಡ್ಬಿಡ್ಬೇಕಾ ನಾವು? ಅಲ್ಲಿಗೆ ಡಾಟ್ ಪಾಯಿಂಟ್ ಕೊಡಬೇಕು. ನಿಮಗೆ ಮಿಡಲ್ ಚೆಸ್ಟ್ಗೆ ತಾನೇ ಫಸ್ಟ್ ಡಾಟ್ ಕೂರಬೇಕು. ಇವಾಗ ನಾವು ಇವಾಗ ಇವ್ರು ಕಾಣೋದೇ ಇಲ್ಲಪ್ಪ, ಇರಿ ನಾನು ಅಂದ್ರಲ್ಲೇ ತೋರಿಸ್ತೀನಿ. ಇದು ಮಾಡಬೇಕು ರೀ ಫಸ್ಟ್ ನೀವು, ಅದಕ್ಕೆ ಇದು ಫಸ್ಟ್ ಮಾಡಬೇಕು ನೀವು. ಇಲ್ಲಿ ನೋಡಿ ಇದಾಯ್ತಲ್ವಾ, ಇದಾಗಿದ್ಮೇಲೆ ಇದರಲ್ಲಿ ಅರ್ಧ ಇಂಚು ಬಿಟ್ಬಿಡ್ಬೇಕು. ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅರ್ಧ ಇಲ್ಲಿ 1.5 ಇಂಚು ಅವ್ರು ಆಫ್ ಮಾಡಿದ್ದಾರೆ. ಇದು ಓಕೆ, ಎಲ್ಲ ಓಕೆ. ಇವ್ರದ್ದು ಅಪೆಕ್ಸ್ ಪಾಯಿಂಟ್ ರಾಂಗ್ ಮಾಡಿದ್ದಾರೆ. ಇದೊಂದು ರಾಂಗ್ ಆಗಿದೆ. ಅದು ಹೆಂಗೆ ರಾಂಗ್ ಆಯ್ತು ಅಂತಂದ್ರೆ ಏನ್ ಹೇಳ್ಕೊಟ್ರಿ ಮೇಡಮ್? ಇಲ್ಲಿ ನೆನ್ನೆ ಅನ್ಕೊಂಡೆ ಇದ್ರು. ಓ ಇಲ್ಲಿ ನೀನು ಇಲ್ಲಿ ಏನ್ ಗೊತ್ತಾ, ನೀವು ಇಲ್ಲಿ ನಾವು ಎಷ್ಟು ತಗೊಂಡ್ವಿ, 10 ತಗೊಂಡಿಲ್ಲ, 10.5 ಅಂದ್ರೆ ಇಲ್ಲಿಗೆ ಬರುತ್ತೆ. ಇದು 10 ಇದೊಂದು ರಾಂಗ್ ಮಾಡಿದ್ದೀರಾ? ಫ್ರಂಟ್ ಪಾರ್ಟ್ ಅಲ್ಲಿ ನಾವು 9.5 ಇತ್ತಲ್ವಾ ಚೆಸ್ಟ್, ಅಪ್ಪರ್ ಚೆಸ್ಟ್ ಇಲ್ಲ 10 ಇತ್ತು ನಂದು. ಅತ್ತೆ ಅಂತ ಅದೇ 10.5 ಇರ್ಬೇಕು ನಾನು. 10 ಇತ್ತು, ಇದು 10.5 ಅಂದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ನೀವು ಹಾಕ್ಬೇಕಾಗಿತ್ತು ನೋಡಿ, ಇಲ್ಲಿಗೆ ಹಾಕ್ಬೇಕು. ಇಲ್ಲೊಂದು ರಾಂಗು, ಅಪೆಕ್ಸ್ ಪಾಯಿಂಟ್ ಒಂದು ರಾಂಗು, 2 ರಾಂಗ್ ಆಗಿದೆ ಉಷಂದು. ಇಲ್ಲಿ ಬರಬೇಕು. ಇಲ್ಲಿ 2 ಇಟ್ಕೋಬೇಕು. ಇಲ್ಲಿ ಗೊತ್ತಲ್ವಾ, ಅದು ಅಲ್ಲಿ ಬೇಕಾದ್ರೆ ಅಲ್ಲಿ ಲೈನ್ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟು ಮೇಡಮ್ ಆಮೇಲೆ ಏನು ಮಾಡಿದ್ರಿ? ಅದು ಬ್ಲೌಸ್ ಒಂದು ಬಟನ್ ಹಾಕಿ ಪಿಂಕ್ ಕಲರು. ಇದು ಆಯ್ತು. ಅಪೆಕ್ಸ್ ಪಾಯಿಂಟು ಇದೊಂದು 2 ರಾಂಗ್ ಆಗಿದೆ ಉಷಂದು. ಅಪೆಕ್ಸ್ ಪಾಯಿಂಟ್ ಹೆಂಗಿಟ್ರು ಅಂದ್ರೆ ಮೇಡಮ್ ಇದನ್ನ ಹೆಂಗಿಟ್ರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಮರ್ತೋಗ್ಬಿಟ್ಟೆ. ಇವಾಗ ಇಲ್ಲಿ ಇದು 4 ಇಲ್ಲಿ ಇದು ಮಾಡ್ಕೊಬೇಕಲ್ವಾ? ಈಗ 4 ಇದು ಮಾಡ್ಕೊಂಡು ಇಲ್ಲಿಂದ ತಗೊಂಡ್ರಲ್ವಾ 11 ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬೇಕು ಇಲ್ಲಿ ಅಲ್ವಾ ಮೇಡಮ್? ಇಲ್ಲಿ ಸ್ಟ್ರೈಟ್ ಇದು 3 ಇಲ್ಲಿ ಹಾಕಿ. ಇಲ್ಲಿ 3 ಇಡ್ಬೇಕು. ಏನ್ ಮಾಡ್ತಿದ್ದೀರಾ? ಅವಳು ಸಿಜರ್ ಎತ್ಕೊಂಡು ಅಲ್ಲ ಮೇಡಮ್ 4 ಆಯ್ತಾ? 4 ಅಪೆಕ್ಸ್ ಪಾಯಿಂಟ್ ಇಲ್ಲಿ 4 ಮಾಡಿ, ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಕೊಡಿ. ಅಪೆಕ್ಸ್ ಪಾಯಿಂಟ್ ಇಲ್ಲಿ 4 ಮಾಡ್ಬೇಕಾ? ಅಲ್ಲ ಇಲ್ಲಿ 4 ಅಲ್ವಾ? ಇಲ್ಲಿ 4 ಮಾಡಿದೀರಾ. ಈಗ ಈ ಕಡೆಯಿಂದ ಸ್ಟ್ರೈಟ್ ಇಲ್ಲಿ ರೆಡ್ ಮಾರ್ಕ್ ಹಾಕಿದೀರಾ ನೋಡಿ. ಇದು ಬಂದು ಚೆಸ್ಟ್ 11 ಆಯ್ತು ಮಾ. ಇದು ಇಲ್ಲಿ ಚೆಸ್ಟ್ ಫಸ್ಟ್ ಡಾಟ್ ಪಾಯಿಂಟ್ ಅಪ್ಪ ಅದು. ಕರೆಕ್ಟ್ ಫಸ್ಟ್ ಡಾಟ್ ಪಾಯಿಂಟ್ ಶಶಿ. ಇಲ್ಲಿದೆ ಇದು ಡಾಟ್ ಪಾಯಿಂಟ್. ಅದ್ ರಾಂಗು. ಇದ್ರಾಂಗ ನಾನೇನ್ ಹೇಳ್ಕೊಡ್ತಾರ ನಿಮ್ಗೆ, ಇಲ್ಲಿ ಅಪೆಕ್ಸ್ ಪಾಯಿಂಟ್ಗೆನೆ ಡಾಟ್ ಕೊಡ್ಬೇಕು ಅಂತ. ಇದಕ್ಕೆ ಕೊಡ್ಬೇಕು. ಇದಕ್ಕೆ ಅದು ಕೊಟ್ಟು ಇವಾಗ ಇದು ಅದು ಕೊಡಿ ಇಲ್ಲಿ. ನೋಡಿ ಇಲ್ಲಿ ಇವಾಗ ನೀವು ಕೊಟ್ಟಿರೋದು ಈ ಡಾಟು ನಾನು ಹೇಳೋ ತರ ಪ್ರಕಾರ ಮಾಡಿದ್ರೆ ಇದು 4ಗೆ ಬರಬೇಕು ಆಯ್ತಾ? ಅಪೆಕ್ಸ್ ಪಾಯಿಂಟ್ ಅಂದ್ರೆ ಇದು ಆಯ್ತಾ? ನೀವು ಇಲ್ಲಿ ಇಡೋದನ್ನ ತಗೊಂಡೋಗಿ ಇಲ್ಲಿ ಇಟ್ಬಿಟ್ರೆ ನಿಮ್ದು ಈ ಚೆಸ್ಟ್ ಪಾಯಿಂಟ್ ಎಲ್ಲಿ ಕೂರುತ್ತೆ? ಬ್ಲೌಸ್ ಅಲ್ಲಿ ಮೇನ್ ಇರೋದೇ ಚೆಸ್ಟ್ ಪಾಯಿಂಟ್. ನಾವು ಇದ್ ಮಾಡಷ್ಟಿಲ್ಲ. ಚೆಸ್ಟ್ ಪಾಯಿಂಟ್ ನಾವು ಅದೇನು ಇದ್ ಮಾಡಂಗೆ ಇಲ್ಲ. ಅಪೆಕ್ಸ್ ಪಾಯಿಂಟ್ ಇಟ್ಬಿಟ್ರೆ ನಿಮ್ಗೆ ಅಲ್ಲಿ ಅದಾಗಿ ತಾನಾಗಿ ಅದೇ ಬಂದ್ಬಿಡುತ್ತೆ ಅಲ್ಲಿ. ಇದು ಚೆಸ್ಟ್ ಪಾಯಿಂಟ್ 11 ಇಟ್ಬಿಟ್ಟು, ಸೊ 11 ಅಲ್ಲಿ ಅದ್ ಯಾರೋ ಹೇಳ್ಕೊಟ್ರು ನಮ್ಗೆ ಚೆಸ್ಟ್ ಪಾಯಿಂಟ್ ಗೆ. ಆಮೇಲೆ ಕೆಳಗಡೆ 3 ಇಟ್ಕೊಳ್ರಿ ಅಂತ ಅಲ್ವಾ? ಕವಿತಂಗ್ ಗೊತ್ತು ಮಾಡುತ್ತೆ ಕಟ್ಟಿಂಗು. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಇದು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇದು ಅಪೆಕ್ಸ್ ಪಾಯಿಂಟ್ ಅಪ್ಪ, ಇಲ್ಲಿಂದ ಇಲ್ಲಿಗೆ 4 ಇಡಿಬೇಕು. ಇದು ಈ ಅಪೆಕ್ಸ್ ಪಾಯಿಂಟ್. ಅಪೆಕ್ಸ್ ಪಾಯಿಂಟ್ಗೆನೆ ನೀವು ಇಲ್ಲಿಂದ ಡಾಟ್ ಕೊಡ್ಬೇಕು. 4 ಅಂದ್ರೆ ಎಲ್ಲಿಂದ ಇಲ್ಲಿ ಇಟ್ಟಿದ್ದೀರಾ ಅಕ್ಕ? ಇಲ್ಲಿ ಹಿಂಗ್ ಇಟ್ಕೊಂಡಿದ್ದೀರಾ? ನಂದು ಅಪೆಕ್ಸ್ ಪಾಯಿಂಟ್ ಎಲ್ಲಿದೆ? ಇಲ್ಲಿ ಇದಕ್ಕೆ ಅಪೆಕ್ಸ್ ಪಾಯಿಂಟ್ ಕೊಡ್ಬೇಕಪ್ಪ ನೀವು. ಅಪೆಕ್ಸ್ ಪಾಯಿಂಟ್ಗೆ ಸೆಂಟರ್ ಬೈ ಡಾಟ್ ಕೊಡಬೇಕು. ಈಗ ನಾನು ಮಾಡಿರೋದು ಇದ್ರಾಂಗ ಕರೆಕ್ಟ್. ಅಯ್ಯೋ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇವಾಗ ಇದು ಮಿಡಲ್ ಮಾಡ್ಕೊಂಡೆ, ಇದು ಮಧ್ಯಕ್ಕೆ ಇಲ್ಲಿಂದ ಇಲ್ಲಿಗೆ 4 ಇಟ್ಕೊಂಡೆ ಆಯ್ತಾ? 4 ಅದನ್ನ ಬೇಡ, ನಾನು ಅದನ್ನ ಹೇಳ್ತಿಲ್ಲ. ಅದು 4 ಬರಲ್ಲ, ಎಲ್ಲರಿಗೂ 3ನೇ ಬರುತ್ತೆ, 2.5 ಬರುತ್ತೆ. ಅದಲ್ಲಪ್ಪ ನಾನು ಹೇಳ್ತಿರೋದು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಸ್ಕೆಚ್ ಪೆನ್ ಇಟ್ಕೊಳ್ರಿ. ಇಲ್ಲ ಇವಾಗ ಇದು ಜಯಶ್ರೀ ಬೈಲಿ. ಈಗ ಅವ್ರಿಗೆ ಅಲ್ಲಿ ನನ್ನ ಮೆಜರ್ಮೆಂಟ್ ತಗೊಂಡು ತೋರಿಸ್ತೀನಿ. ನೋಡಿ ಎಲ್ರು ನೋಡಿ ನೋಡಿ, ನಿಮ್ಗೆ ಎಲ್ರಿಗೂ ಇದೇ ಕನ್ಫ್ಯೂಸ್ ಆಗೋದು. ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿಗೆ ಬರಬೇಕು ಆಯ್ತಾ? 11 ನೀವು ಈ ಡಾಟ್ ಪಾಯಿಂಟ್